ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. 2026 10ನೇ ತರಗತಿಯ ಒಂದು ವಾರ್ಷಿಕ ಪರೀಕ್ಷೆಯ ರಿಸಲ್ಟ್ ಬಗ್ಗೆ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಿ. ಸೊ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಒಂದು ಪೇಪರ್ ವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗಿದೆ. ಈಗಾಗಲೇ ಹೇಳಿರುವ ಹಾಗೆ ಏಪ್ರಿಲ್ 8ಕ್ಕೆ ನಿಮ್ಮ ಒಂದು ವ್ಯಾಲ್ಯುವೇಷನ್ ಪ್ರಾರಂಭ ಆಗಿತ್ತು. ಒಂದು ವ್ಯಾಲ್ಯುವೇಷನ್ ಅಂತೂ ಕಂಪ್ಲೀಟ್ ಆಗಿದೆ. ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡಲಿಕ್ಕೆ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸೊ ಯಾಕೆ ಲೇಟ್ ಆಗ್ತಾ ಇದೆ ಅಂತ, ಸೊ ಈಗಾಗಲೇ ಒಂದು ಗೆಸ್ ಪ್ರಕಾರ ನಮಗೆ ಈ ಒಂದು ಏಪ್ರಿಲ್ ಲಾಸ್ಟ್ ವೀಕ್ನಲ್ಲಿ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ ಒಂದು. ಸೊ ಅಥವಾ ಮೇ 1ನೇ ವೀಕಿಗೆ ಹೋಗ್ಬೋದು. ಸೊ ಯಾಕೆ ಸರ್ ಈ ಒಂದು ವಿಳಂಬ ಅಂದರೆ, ಈ ಒಂದು ತೃತೀಯ ಭಾಷೆ ಅಂತ ನಾವು ಹೇಳ್ತೀವಿ, ಈ ತೃತೀಯ ಭಾಷೆಯ ಗ್ರೇಡ್ ಮತ್ತು ಅಂಕಗಳು. ಸೊ ಈ ಕುರಿತಾಗಿರುವಂಥ ಒಂದು ಸ್ಪಷ್ಟೀಕರಣ ಮತ್ತು ಒಂದು ನಿರ್ಧಾರ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಸಮಯವನ್ನು ಇಲಾಖೆ ತೆಗೆದುಕೊಳ್ತಾ ಇದೆ. ಸೊ ವ್ಯಾಲ್ಯುವೇಷನ್ ಅಂತ ಬಂದಾಗ ನಿಮ್ಮ ವ್ಯಾಲ್ಯುವೇಷನ್ನು ಕಂಪ್ಲೀಟ್ ಆಗಿದೆ, ಇದು ಒಂದು ಕ್ಲಾರಿಟಿ ಇರಲಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ರಿಸಲ್ಟ್ ಬಂದ ಮೇಲೆ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತವೆ. ಒಂದು, ನಿಮ್ಮ ಒಂದು ಪರೀಕ್ಷೆಯ ಒಂದು ಆನ್ಸರ್ ಶೀಟನ್ನು, ಸೊ ಯಾವುದೋ ಒಂದು ಎಕ್ಸಾಮ್ನಲ್ಲಿ ನೀವು ಅಂಕಗಳನ್ನು ಕಡಿಮೆ ತೆಗೆದುಕೊಂಡಿದ್ದೀರಿ ಅಂದರೆ ನಿಮ್ಮ ಆನ್ಸರ್ ಶೀಟಿನ ಒಂದು ಫೋಟೋ ಕಾಪಿಯನ್ನು ತರಿಸ್ಬೋದು. ಅದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಒಂದು. ಎರಡನೇದು, ರಿಸಲ್ಟ್ ಇಂಪ್ರೂವ್ಮೆಂಟ್ಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಅದನ್ನು ಕೂಡ ನಿಮ್ಮ ಶಾಲೆಗೆ ಭೇಟಿಯಾಗಿ ಅದನ್ನು ಮಾಡ್ಕೋಬೇಕಾಗತ್ತೆ. ಇನ್ನೊಂದು, ರೀಟೋಟಲಿಂಗ್ ಮಾಡ್ಬೋದು, ವ್ಯಾಲ್ಯುವೇಷನ್ ಅಲ್ಲ, ರೀಟೋಟಲಿಂಗ್ಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಅಥವಾ ಇನ್ನೂ ಹೆಚ್ಚಿನ ಅಂಕ ಬರ್ಬೋದು ಅಂತ ನಿಮಗೆ ನಿರೀಕ್ಷೆ ಇದ್ದರೆ ವ್ಯಾಲ್ಯುವೇಷನ್ ಕೂಡ ಅರ್ಜಿ ಸಲ್ಲಿಸ್ಬೋದು. ಸೊ ವಿದ್ಯಾರ್ಥಿಗಳೇ, ಖಂಡಿತವಾಗಿ ಕೂಡ ಏಪ್ರಿಲ್ ಲಾಸ್ಟ್ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ರಿಸಲ್ಟ್ ಬರ್ತದೆ. ಅದಾದ ಮೇಲೆ ಬರುವಂಥ ಏನು ವ್ಯಾಲ್ಯುವೇಷನ್, ರೀಟೋಟಲಿಂಗ್ ಹಾಗೂ ರಿಸಲ್ಟ್ ಇಂಪ್ರೂವ್ಮೆಂಟ್, ಸೊ ಎಲ್ಲದರ ಬಗ್ಗೆ ಕೂಡ ಒಂದು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಆ ಕುರಿತಾಗಿರುವಂಥ ಮಾಹಿತಿಯನ್ನು ಖಂಡಿತವಾಗಿ ಕೂಡ ನಮ್ಮ ಚಾನಲ್ ಮುಖಾಂತರ ಒದಗಿಸ್ತೀವಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಉಪಯೋಗ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಜೂನ್ 2026ರಿಂದ ನಿಮ್ಮ ಶಾಲೆಯಲ್ಲಿ ನಿಮ್ಮ ಜೂನಿಯರ್ಸ್ ಏನಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ರೆಗ್ಯುಲರ್ ಆಗಿರುವಂಥ ಒಂದು ವಿಜ್ಞಾನ ಪಾಠಗಳು ಪ್ರತಿನಿತ್ಯ ಸಾಯಂಕಾಲ 7:30 ಲೈವ್ ಕ್ಲಾಸಸ್ಗಳು ನಮ್ಮ ಚಾನಲಲ್ಲಿ ಸಿಗ್ತವೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಜೈ ಹಿಂದ್, ವಂದೇ ಮಾತರಂ.